ಐ ಸ್ಟಾರ್ಟೆಡ್ ನನ್ನ ಕೆರಿಯರ್ ಶುರುವಾಗಿದ್ದು ಹರೀಶ್ ನಾನು 5 ವರ್ಷ ಇದ್ದಾಗ. ಅಪ್ಪ NGF-ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಪ್ಪ NGF-ಅಲ್ಲಿ BS ಸುಧೀಂದ್ರ ಅಂತ ಹೇಳಿ. ಅಪ್ಪಂಗೆ ತಾನೊಬ್ಬ ದೊಡ್ಡ ಗಾಯಕ ಆಗಬೇಕು ಅಂತ ಭಾಳ ಆಸೆ ಇತ್ತು. ಈ ಅಪ್ಪ ಕೆಲಸ ಮಾಡ್ತಾ ಇದ್ದ ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ಸ್ ನಡೀತಿತ್ತು, ಈ ಕಿರ್ಲೋಸ್ಕರು, ITI ಇದರಲ್ಲೆಲ್ಲ. ಅಪ್ಪ ಅಲ್ಲೆಲ್ಲ ಹಾಡ್ತಾ ಇದ್ರು. ಆವಾಗ ಫಸ್ಟು ನಂಗೆ ಇನ್ನೂ ನೀ ಬಂದು ನಿಂತಾಗ ನಿಂತು ನೀ ಮನೇಲಿ ಬಂದು ಅಪ್ಪ ಅವ್ರ ಜೊತೆ ಹಾಡ್ತಾ ಇದ್ದು ಸಹಗಾಯಕಿ ನಳಿನಿ ಕಾಮತ್ ಅಂತ, ಅವ್ರು NGF-ನಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಪೋರ್ಷನ್ ಬಿಟ್ಬಿಟ್ಟು ಅಪ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ವಾಸಂತಿನಲಿದಾಗ ನಾನು ಹಾಡ್ತಾ ಇದ್ದೆ ಅದನ್ನು. ಅಪ್ಪ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾಡು ಅಂತ ಅಂದರು. ಗೊತ್ತಿಲ್ಲ ಅದು ಯಾಕೆಂದ್ರೆ ಸುಮ್ಮನೆ ಸಾಥ್ ಕೊಡಕ್ಕೆ ಹಾಡಿದ್ದು. ಅದು ಹೆಂಗೆ ಬ್ಲಡ್ಡಲ್ಲಿ ಇತ್ತು. ಯಾಕೆಂದ್ರೆ ಅಮ್ಮನ ಅಮ್ಮ ಅಂದ್ರೆ ನನ್ನ ಅಜ್ಜಿ ಅಮ್ಮ, ನಮ್ಮಮ್ಮ ಸುಮಾ, ಅವ್ರ ಅಮ್ಮ ಸರಸಮ್ಮ ಅಂತ ಹೇಳಿ ಸೋಮಾರ್ಪೇಟೆನಲ್ಲಿ ಭಜನೆಗಳನ್ನ ತುಂಬಾ ಚೆನ್ನಾಗಿ ಹಾಡೋರು. ಸೊ ಹಂಗಾಗಿ ಈ ಕಡೆ ಅಪ್ಪ ಗಾಯಕರು, ಅಪ್ಪನ ಅಕ್ಕಂದ್ರ ಸೋದರತ್ತರು ಆಗಿನ ಕಾಲದಲ್ಲಿ ಆಕಾಶವಾಣಿ ಕಲಾವಿದರು, ಲೀಲಾವತಿ, ಪ್ರೇಮಾವತಿ ಅಂತ ಹೇಳಿ ಬೆಂಗಳೂರು ಸಹೋದರಿಯರು ಅಂತ ಹೇಳ್ಬಿಟ್ಟು ಆಗಿನ ಕಾಲಕ್ಕೆ. ಸೊ ಬ್ಲಡ್ಡಲ್ಲಿ ಇತ್ತು, ಗೊತ್ತಿಲ್ಲ, ಸುಮ್ಮನೆ ಹಾಡಿದೆ, ಏನು ಗೊತ್ತಿಲ್ಲ ನನಗೆ. ಅಪ್ಪ ಹಾಗೆ ಹಾಡಿಸಿ ಕೊನೆಗೆ ಒಂದು ದಿವಸ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ರು. ಹೆಂಗೆ ಆ ಕಾಂಪಿಟೇಷನ್ ಆಗುವಾಗ ಅಲ್ಲಿ ಹಾಡು ಕೇಳಿ 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 ಮನೆಗೆ ಬಂದು ಇಲ್ಲ ಇವಳ ಹತ್ರ ಏನೋ ಅಪ್ಪ ಗುರ್ತಿಸಿದ್ದು ಟ್ಯಾಲೆಂಟ್ ಇದೆ ಅಂತ ಹೇಳಿ. ಆಮೇಲೆ ಹಾಗೆ ಶುರುವಾಗಿದ್ದು ಕೆರಿಯರ್. ಆಮೇಲೆ ನಮ್ಮನೆ ಮಲ್ಲೇಶ್ವರಂನಲ್ಲಿತ್ತು. ಅಲ್ಲಿ ಹಳೆ ಬೆಂಗಳೂರು ಅಂತ ನೆನಪಿಸ್ಕೊಳ್ಳೋ ಜಾಗ ಮಲ್ಲೇಶ್ವರ. ಅಲ್ಲಿ ಒಂದು ಪುಟ್ಟ ವಠಾರ, ನಮ್ದು 8 ಜನದ್ದು ಪುಟ್ಟ ವಠಾರ. ಸೊ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಏನು ಹೈಫೈ ಅಂತಲ್ಲ. ಆವಾಗ ಅಪ್ಪ ಮಧ್ಯದಲ್ಲಿ ವಠಾರದಲ್ಲಿ ಕರೆಂಟ್ ಹೋಗ್ಬಿಡೋದು. ಆಗ ನಮ್ಮಪ್ಪ ಮಧ್ಯದಲ್ಲಿ ಕೂತ್ಕೊಂಡು ಈ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂಥ ಬೆಳದಿಂಗಳೇ ಅಂತ ಅಪ್ಪ ಹಾಡ್ತಿದ್ರೆ, ನಾವು ಮಧ್ಯದಲ್ಲಿ ಬಾರಯ್ಯ, ನಾನು ಅಕ್ಕ ಸುಚಿತ್ರ ಇಬ್ರು ಬಾರಯ್ಯ, ಇಡೀ ಮಲ್ಲೇಶ್ವರಂನಲ್ಲಿ ವಠಾರದಲ್ಲಿ ಮಧ್ಯದಲ್ಲಿ ಎಲ್ಲ ಕೂತ್ಕೊಂಡು ಜನ ಒಂದು 10-12 ಜನ ಫ್ಯಾಮಿಲಿ ಇರೋದು ಅಲ್ಲೆಲ್ಲ. ಆವಾಗ ಇಲ್ಲಿ ಯಾರೋ ಹಾಡ್ತಾರಲ್ಲ ಅಂದ್ರೆ ನಾನು ನನ್ನ ಅಕ್ಕ ಇಬ್ರು ಫೇಮಸ್ ಆಗಿತ್ತು. ಸೊ ಅಲ್ಲಿಂದ ಕೆರಿಯರ್ ಶುರು ಆಗಿದ್ದು. ಆಮೇಲೆ ಯಾರೋ ಅಪ್ಪನ ಫ್ರೆಂಡ್ಸ್ ಎಲ್ಲ ಇದ್ದರು, ಎಲ್ ಕೃಷ್ಣಮೂರ್ತಿ ಅಂತ ಕೆಲವರೆಲ್ಲ, ಅವಳಿಗೊಂದು ಸ್ವಲ್ಪ ಶಾಸ್ತ್ರೀಯ ಸಂಗೀತ ಫಸ್ಟ್ ಕಲಿಸು ಅಂದಾಗ ಅಲ್ಲಿ ಇವರು ಗಾಯತ್ರಿ ಸುಂದರರಾಜನ್ ಅಂತ ನನ್ನ ಮೊದಲನೇ ಗುರುಗಳು ಹೇಳಬೇಕಂದ್ರೆ ಸಂಗೀತಕ್ಕೆ, ಕರ್ನಾಟಕ ಕ್ಲಾಸಿಕಲ್ಲಿ. ಅಲ್ಲಿಂದ ಸರಿಗಮಪದನಿಸ ಶುರುವಾಗಿದ್ದು. ಆಮೇಲೆ ಅದು ಸ್ವಲ್ಪ ಒಲವು ಕಮ್ಮಿ ಅಂತಲ್ಲ, ಬಟ್ ಅದೇನೋ ತಲೆಗೆ ಹೋಗ್ತಿರ್ಲಿಲ್ಲ ನನಗೆ ಬಲ್ವ. ಅಂದರೆ ಅಪ್ಪ ಪ್ರಾಕ್ಟೀಸ್ ಮಾಡು ಅಂದರೆ ಸರಿ ರೀ ಗ ಮ ಪ ಪ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಒಲವು ಜಾಸ್ತಿ ಭಾವಗೀತೆ ಕಡೆನೆ. ಆಗ ಅಪ್ಪ ಗೊತ್ತಾಗ್ತಿತ್ತ ಇದು ಭಾವಗೀತೆ, ಸಿನಿಮಾ ಸಂಗೀತ. ಅಪ್ಪ ಗೈಡ್ ಮಾಡ್ತಿದ್ರಲ್ಲ, ಅಪ್ಪ ಭಾವಗೀತೆಗಳಲ್ಲಿ ತುಂಬ ಹಾಡೋರು. ಆವಾಗ ಹಾಗಾಗಿ ಭಾವಗೀತೆಗಳು ಒಲವು ನನಗೆ ಫಸ್ಟ್ ಮೊದಲನೇದು CK ತಾರ. ಅವರು ಮಲ್ಲೇಶ್ವರಂ 8th ಕ್ರಾಸ್ನಲ್ಲೇ ಇದ್ರು. ಆಕಾಶವಾಣಿಯಲ್ಲಿ ಬಹಳ ದೊಡ್ಡ ಹೆಸರು ಅವ್ರದ್ದು. ಅಲ್ಲಿಗೆ ನನ್ನನ್ನು ಸೇರಿಸಿದ್ದು. ಅಲ್ಲಿ ಭಾವಗೀತೆ ಒಲವು ಜಾಸ್ತಿ ಆಗುತ್ತೆ. ಎಷ್ಟು ವರ್ಷ ಆದ ನಿಮಗೆ? 7 ವರ್ಷ, 7ರಿಂದ 8 ವರ್ಷ. 7 ವರ್ಷದ ಗಾಯಕಿ ಸುನೀತಾ ಆಕಾಶವಾಣಿಗೆ ಎಂಟ್ರಿ ಕೊಡ್ತಾರೆ. ಅದೇ ಸುನೀತಾ ಆಕಾಶವಾಣಿ ಮತ್ತು ದೂರದರ್ಶನದ A ಗ್ರೇಡ್ ಕಲಾವಿದೆ ಆಗ್ತಾರೆ. ಎಕ್ಸಾಕ್ಟ್ಲಿ. ಅಲ್ಲಿಂದ ಜರ್ನಿ ಶುರುವಾಗಿತ್ತು. ಈಗ ಅಪ್ಪ ಹಾಡ್ತಿದ್ರಲ್ಲ, ಅವಾಗ ಯಾರು ಇನ್ಫ್ಲೂಯೆನ್ಸ್? ಕಾಳಿಂಗರಾಯರು. ಅಪ್ಪ ಕಾಳಿಂಗರಾಯ ಬಹಳ ದೊಡ್ಡ ಅಭಿಮಾನಿ. ಅವರ ಶರತ್ ಇದಾರಲ್ಲ NGF, ಅವ್ರ ಅಪ್ಪ ಅವರ ಶರತ್ NGF-ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ NGF-ಅಲ್ಲಿ ಕೆಲಸ ಮಾಡುವಾಗ ಅಪ್ಪನ ಜೊತೆ ಶರತ್ ಅವರು ಹಾಡ್ತಿದ್ರು, ಶರತ್ ಕಾಳಿಂಗರಾವ್. ಸೊ ಹಾಗಾಗಿ ಅಪ್ಪಂಗೆ ಕಾಳಿಂಗರಾವ್ ಹಾಡುಗಳು ಭಾಳ ಹೆಂಗೆ ಅಂದ್ರೆ ಮನೆಗೆ ಬಂದು ಹೆಂಗೆ ಹೇಳ್ಕೊಡೋದು, ಪಾಠದ ಥರ ಹೇಳ್ಕೊಡೋರು. ನನ್ನ ಅಕ್ಕ ಅಷ್ಟು ಒಲವು ತೋರಿಸ್ತಿರಲಿಲ್ಲ. ಅವಳಿಗೆ ಹೋಗಪ್ಪ ಅಂದ್ಬಿಡೋಳು. ನನಗೆ ನಮ್ಮಪ್ಪ ಹೆಂಗೆ ಅಂದರೆ ಬಾ ಕೂತ್ಕೊ ಅಂತ. ಯಾಕೆಂದ್ರೆ ಕಂಠ ಇತ್ತಲ್ಲ, ಒಲವು ಕಲಿತೀನಿ ಅಂತ ಅಪ್ಪಂಗೆ ಗೊತ್ತಿತ್ತು ನನಗೆ. ಆ ಹಾಡುಗಳು ಹಾಗೆ ಬರ್ಬೇಕು. ಇವತ್ತು ಹೆಂಗೆ ಕೆಲವ್ರು ಹೇಳ್ತಾರೆ, ಹೆಂಗೆ ನೀವು ಆ ಪದಕ್ಕೆ ಅಷ್ಟು ಒಲವು, ಅಷ್ಟು ಗಮನ ಕೊಡ್ತೀರ ಅಂದಾಗ ದಟ್ ಇಸ್ ಕಾಲ್ಡ್ ಅಪ್ಪ. ಆಮೇಲೆ ಮೋಹನ್ ಚಿಂಪೆಟ್ಸ್ ಆರ್ಕೆಸ್ಟ್ರಾಗೆ ಸೇರಿಸ್ತಾರೆ. ನಾನು ಯಾವ ಹಾಡು ಯು ರಿಮೆಂಬರ್ ಅಪ್ಪ ಹೇಳ್ಕೊಟ್ಟಿದ್ದು ನನಗೆ? ಬಾರಯ್ಯ ಬೆಳದಿಂಗಳೇ. ಆಮೇಲೆ ಒಂದು ಹಾಡಿದೆ, ಬಾರಯ್ಯ ಬೆಳದಿಂಗಳೇ ಒಂದು. ಆಮೇಲೆ ಅಳುವ ಕಡಲುಳ್ಳು ತೇಲಿ ಬರುತ್ತಲ್ಲಿದೆ ನಗೆಯ ಹಾಯ್ದೋಣಿ. ಅಪ್ಪ ಅಂದ್ರೆ ಭಾಳ ಅದ್ಭುತವಾಗಿ ಹಾಡೋರು ಆ ಹಾಡನ್ನು. ಆಮೇಲೆ ಅದರಲ್ಲಿ ಒಂದು ಲಾಲಿ ಪದ ಇತ್ತು, ಮೋಹನ್ ಕುಮಾರಿ ಅಂತ ಅವ್ರ ಜೊತೆ ಹಾಡ್ದಂಥ ಆ ಹಾಡನ್ನು ನಮ್ಮಪ್ಪ ನಂಗೆ ಹೇಳ್ಕೊಡ್ಬೇಕು ಅಂತ. ಈಗ ಮೊನ್ನೆ ಅದನ್ನ ನೆನ್ಪು ಮಾಡ್ಕೋತಾ ಇದ್ದೆ. ಅದೊಂದು ಆಮೇಲೆ ಹೇಳ್ತೀನಿ. ಅತ್ತರೆ ಎಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದಮ್ಮನ. ಅದು ಹಂಗೆ ಬರ್ಬೇಕು. ನಾನು ಕಂದಮ್ಮ ಹಂಗೆ ನಾ ಇಳ್ಸಲ್ಲಿ ಗೊತ್ತು, ಕೇಳಿಸ್ಕೊ ಅಂತ. ಕಂದಮ್ಮನ 10 ಮಕ್ಕಳು ಇರಬಹುದು. ಈ ಹಾಡನ್ನು ಅಪ್ಪ ಹೇಳ್ಕೊಟ್ಟಿದ್ದು ಫಸ್ಟ್. ನನಗೆ ಬಹಳ ಹತ್ತಿರವಾಗದ ಹಾಡು ಈ ಹಾಡು.
ಸೊ ರಿಪೀಟ್ ಮಾಡ್ಬೇಕು, ಅದನ್ನ ಹಾಡ್ಬೇಕಷ್ಟೇ. ಅಷ್ಟೇ. ಅಪ್ಪ ಕೂತ್ಕೊಂಡು ಅಪ್ಪಂಗೆ ಏನು ಶಾಸ್ತ್ರೀಯ ಸಂಗೀತ ಏನೋ ಬರ್ತಿರಲಿಲ್ಲ, ಬಟ್ ಅಪ್ಪ ಇಸ್ ಅ ವೆರಿ ಗುಡ್ ಲಿಸ್ನರ್ ಆ್ಯಂಡ್ ಹೆಂಗೆ ಹಾಡಬೇಕು ಅನ್ನೋದನ್ನ ಅಪ್ಪ ಹೇಳ್ಕೊಡ್ತಿದ್ರು. ಆ್ಯಂಡ್ ಹೀಸ್ ಮೈ ಫಸ್ಟ್ ಗುರು. ಎಷ್ಟು ಕನೆಕ್ಷನ್ ಅಲ್ಲ ಹೆಣ್ಮಕ್ಳಿಗಪ್ಪ. ಅಯ್ಯೋ. ಆ್ಯಂಡ್ ಇವತ್ತು ನೆನಪಾಗುತ್ತೆ, ಇವತ್ತೊಂದೊಂದು ಸ್ಟೇಜಲ್ಲಿ ನೆನ್ಪು ಮಾಡ್ಕೋತೀನಿ, ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಹಿ ಯೂಸ್ ಟು ಸಿಂಗ್ ಮಿ, ಹಿಂಗೆ ಬರಬೇಕು ಹಾಗೆ. ಆ್ಯಂಡ್ ಎಲ್ಲರೂ ಪ್ರೋಗ್ರಾಮ್ ಆಗ್ತಿದ್ರೆ ಅಪ್ಪ ಕರ್ಕೊಂಡು ಹೋಗೋರು. ರವೀಂದ್ರ ಕಲಾಕ್ಷೇತ್ರ ಅಲ್ಲೆಲ್ಲ ಆದಾಗ ಜನ ಅವಾಗ ಸಿ ಅಶ್ವತ್ತು, ಕಸ್ತೂರಿ ಶಂಕರ್, ಬಿ ಕೆ ಸುಮಿತ್ರಲ್ಲಿ ಆಡುವಾಗ ಫುಲ್ ಹೌಸ್ಫುಲ್ಲು ಆಡಿಟೋರಿಯಮ್ಮು. ಅವಾಗ ಆಗ್ತಾ ಇದ್ದಿದ್ದು ಒಂದೊಂದೇ ಕಾರ್ಯಕ್ರಮ. ಅಪ್ಪ ಕರ್ಕೊಂಡೋಗಿ ಇಲ್ಲಿ ಬ್ಯಾಂಡೇಜ್ ಹಾಕ್ಬಿಡೋರು. ಬ್ಯಾಂಡೇಜ್ ಹಾಕ್ಬಿಟ್ಟು ನನ್ನ ಮಗಳಿಗೆ ಕಾಲು ನೋವಾಗಿದೆ ಕೂರಿಸ್ಕೊಳ್ಳಿ ಅಂತ ಯಾರಿಗೋ ಕೂರಿಸ್ಬಿಟ್ಟು ಅಪ್ಪ ಹಿಂದೆ ನಿಂತ್ಕೊಳ್ಳೋರು. ಆ್ಯಂಡ್ ಹೇಳೋರು, ನೋಡೋರು ಹೆಂಗೆ ಹಾಡ್ತಾರೆ ನೋಡು ಅಂತ. ಆ್ಯಂಡ್ ದಟ್ಸ್ ದ ರೀಸನ್ ಅಪ್ಪಂಗೆ ತುಂಬ ನೆನಪಾಗ್ತಾರೆ. ನಂಗೆ ಯಾಕೆಂದರೆ ಯಶಸ್ಸು ಸಿಗೋ ಕಾಲದಲ್ಲಿ ಅಪ್ಪ ಇರಲಿಲ್ಲ. ಜೋಗಿ ಹಿಟ್ಟಾಯ್ತಷ್ಟೇ ಅಪ್ಪ ಹೋಗ್ಬಿಟ್ರು ಆಕ್ಸಿಡೆಂಟಲ್ಲಿ. ಅಪ್ಪಂಗೆ ನಾನು ಇಷ್ಟು ದೊಡ್ಡ ಗಾಯಕಿ ಆಗ್ತೀನಿ ಆದೆ ಅಂತ ನೋಡಲೇ ಇಲ್ಲ ಅಪ್ಪ. ಅದು ನನಗೆ ಇವತ್ತಿಗೂ ತುಂಬ ಕಾಡೋದು ಅದೊಂದೇ. ಇವತ್ತು ಜನ ಅಪ್ಪ ಹೇಳೋರು, ನೀನು ಹೆಂಗೆ ಅಪ್ಪ ಯಾವತ್ತೂ ನನ್ನನ್ನು ನೀನು ಒಳ್ಳೆ ಇನ್ನು ಮಾರ್ಕ್ಸ್ ತೊಗೋಬೇಕು ಎಲ್ಲ ಹೇಳಲೇ ಇಲ್ಲ ಅಪ್ಪ. ನೀನು ಗಾಯಕಿನೇ ಆಗಬೇಕು, ನೀನು ಸಿಂಗರ್ ಆಗಬೇಕು. ಅಪ್ಪ ಹೆಂಗೆ ಎಕ್ಸಾಂಪಲ್ ಕೊಡೋರು ಅಂದರೆ, ಹರೀಶಾ ಇಲ್ಲಿ ಗಾಡೀಲಿ ಕರ್ಕೊಂಡು ಹೋಗ್ತಿದ್ರು ಅವಂತಿಗೇರಲಿನಲ್ಲಿ. ಕರ್ಕೊಂಡು ಹೋಗ್ಬಿಟ್ಟು ಹೋಗಿ ಅಲ್ಲಿ ಹೋಗ್ಬಿಟ್ಟಲ್ಲ, ಅಲ್ಲಿ ವಿಶ್ವನಾಥ್ ಅಂತ ಕೇಳ್ಕೊಂಡು ಬಾ ಅಂತಂದ್ರು. ಯಾರಪ್ಪ ವಿಶ್ವನಾಥ್ ಅಂತಂದರೆ, ಸುಮ್ಮನೆ ಕೇಳ್ಕೊಂಬಾ ಅನ್ನೋರು. ಸರ್ ನಾನು ಅಲ್ಲಿ, ಸರ್ ಇಲ್ಲಿ ವಿಶ್ವನಾಥ್ ಮನೆ ಯಾವುದು ಅಂತಂದರೆ, ಯಾರೋ ಗೊತ್ತಿಲ್ಲ ಅಂದರು. ಸ್ವಲ್ಪ ದೂರ, ಅದೇ ಮೈಸೂರು ಅನಂತ ಸ್ವಾಮಿ ಅವ್ರ ಮನೆ ಕೇಳ್ಕೊಂಡು ಬಾ ಅನ್ನೋರು. ಮೈಸೂರು ಅನಂತ ಸ್ವಾಮಿ ಅವ್ರ ಮನೆನ ಇಲ್ಲಿ ಬಲಗಡೆಗೆ ಹೋಗಿ ಎಡಗಡೆಗೆ ತಿರ್ಕೊಳ್ಳಿ ಅದೇ ಮನೆ. ಅಪ್ಪ ದಟ್ ಇಸ್ ಕಾಲ್ಡ್ ಕಲಾವಿದರು. ಅದು ಕಲಾವಿದದ, ಅದು ಹಾಗೆ ಬೆಳಿಬೇಕು ನೀನು. ಜನ ನೀನು ಹೋಗ್ತಾ ಇದ್ರೆ ನೀವು ಸುನೀತಾ ಅಲ್ವಾ, ನೀನು ಆ ಥರ ಬೆಳಿಬೇಕು. ಇವತ್ತೆಲ್ಲ ಇದೆ, ಅಪ್ಪ ಇಲ್ಲ. ಎಷ್ಟು ಬೇಜಾರಾಗ BG ಬೆಂಗಳೂರು ಗಣೇಶೋತ್ಸವ ಪ್ರೋಗ್ರಾಮ್ ಆದಾಗ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಗಾಂಧಿ ಬಜಾರಲ್ಲಿ ದೊಡ್ಡ ಕಟೌಟ್ಸ್ಗಳು ಹಾಕ್ತಾಯಿದ್ರು ಎಲ್ಲರದ್ದು, ಆಗಿನ ಕಾಲದ್ದು ಆರ್ಟಿಸ್ಟ್ಗಳದೆಲ್ಲ. ನಾವು ಅಪ್ಪ ಅದನ್ನ ತೋರ್ಸೋದಕ್ಕೆ ಅಂತ ಅಪ್ಪ ಕರ್ಕೊಂಡು ಹೋಗ್ತಿದ್ರು. ನಾವಿದ್ದಿದ್ದು ಮಲ್ಲೇಶ್ವರಂನಲ್ಲೇ, ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿ ಇದ್ದಾಗ ಆ BGದೆಲ್ಲ ಕಟೌಟ್ ತೋರ್ಸಕ್ಕೆ ಕರ್ಕೊಂಡು ಹೋಗೋರು ನಮ್ಮನ್ನು. ನೋಡು ಎಲ್ಲ ಕಲಾವಿದ್ರದ್ದು ನೋಡು ಹೆಂಗಿದೆ ಅಂತ, ಈ ಥರ ಬೆಳಿಬೇಕು, ಇಲ್ಲಿ ನೀನು ಕಟೌಟ್ ಬರಬೇಕು ಅಂತ. ನಾನು ಅವಾಗ ಸೀರಿಯಸ್ನೆಸ್ ಇರಲಿ, ಹೂ ಕಣಪ್ಪ ಬರತ್ತೆ ಬೇಡಪ್ಪ ಅಂತ. ಇವಾಗ ಅನ್ಸುತ್ತೆ, ಯಾಕೆ ಹೇಳ್ತಾ ಇದ್ರು ಅಪ್ಪ. ಅದೆಲ್ಲ ತುಂಬ. ಆಮೇಲೆ ನನಗೆ ಫಿಲಮ್ ಒಂದು ಬೆಳಿಬೇಕು, ಚಲನಚಿತ್ರ ಹೆಂಗೆ ಹಾಡಬೇಕು ಅನ್ನೋದಕ್ಕೆ ತಿಳ್ಕೊಳಕ್ಕೆ ಅಪ್ಪ ಮೋಹನ್ ಜಿಪ್ಪೆಟ್ಸ್ ಆರ್ಕೆಸ್ಟ್ರಾಗೆ ಸೇರಿಸಿದ್ರು ನಾನು. ಆಗಿನ ಕಾಲಕ್ಕೆ ಮೋಹನ್ ಜಿಪ್ಪೆಟ್ಸ್ ಆರ್ಕೆಸ್ಟ್ರಾ ಸಿಕ್ಕಾ. ಬಟ್ ಅಂದರೆ ಆರ್ಕೆಸ್ಟ್ರಾಕ್ಕೆ ಎಲ್ಲರೂ ಸೇರ್ಕೊಳಕ್ಕಾಗ್ತಿರ್ಲಿಲ್ಲ. ಒಂದೊಂದು ದಿನ ಅಂದರೆ 2 ದಿನ. ನಾನು ಇವತ್ತೇ ಹೇಳ್ತೀನಲ್ಲ, ನನಗೆ ನಮ್ಮ ಅಪ್ಪ ಸುಧೀಂದ್ರ ಒಂದಾದರೆ ಮೋಹನ್ ಅಂಕಲ್ 2ನೇ ಅಪ್ಪ ನನಗೆ. ನಿಜವಾಗ್ಲೂ ನಾನು ಹೆಂಗೆ ಹಾಡಬೇಕು ಅನ್ನೋದನ್ನ ಮೋಹನ್ ಅಂಕಲ್ ಹೇಳ್ಕೊಟ್ಟಿದ್ದು, ಫಿಲ್ಮ್ ಹಾಡುಗಳನ್ನು. ಆ್ಯಂಡ್ ನಾನು ಸ್ವಲ್ಪ ಹಾಗೆ ಇದೆ, ನಾನು ಗುಂಗುರು ಕೂದಲು. ಎಷ್ಟೋ ಜನ ನೀವು ಮೋಹನ್ ಮಗಳ ಅಂತ ಕೇಳೋರು. ನಾನು ಮೋಹನ್ ಅಂಕಲ್ ಅಂತ ಅಪ್ಪ ಇಲ್ಲ ಹಾಡ್ತಿದ್ವಿ. ಅದನ್ನು ಸ್ಟೇಜ್ ಮೇಲೆಲ್ಲ ಹಾಡ್ಕೊಂಡೆಲ್ಲ ಎಲ್ಲೋ, ಸರ್ ನಿಮ್ಮ ಮಗಳು ತುಂಬ ಚೆನ್ನಾಗಿ ಹಾಡ್ತಾನೆ ಮೋಹನ್ ಅಂಕಲ್, ಹಾಂ ಅನ್ನೋರು. ಸೊ ಅಷ್ಟು ಆವಾಗ ಅಪ್ಪ ಫಸ್ಟ್ ಟೈಮ್ ಮೋಹನ್ ಅಂಕಲ್ ಹತ್ರ ಕರ್ಕೊಂಡು ಈ ಮಗು ಹಾಡುತ್ತಾ ಅಂತ ಹೇಳಿದರು. ಆಗಿನ ಕಾಲಕ್ಕೆ ಆನಂದ್ ನಾನು ಫಸ್ಟ್ ಹಾಡಿದ್ದು ಸ್ಟೇಜ್ ಮೇಲೆ. ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ, ದಟ್ ಈಸ್ ಮೈ ಫಸ್ಟ್ ಸಾಂಗ್ ಆರ್ಕೆಸ್ಟ್ರಾದಲ್ಲಿ. ಅವಾಗ ಕರ್ಕೊಂಡೋಗಿ ಅವತ್ತು ಆಡಿಷನ್ ಥರ ನನಗೆ ಮೋಹನ್ ಜಿಬ್ಬಟ್ಸ್ ಆರ್ಕೆಸ್ಟ್ರಾದಲ್ಲಿ ಯಾವುದೋ ಪ್ರೇಮಚಂದ್ರ ಕಲ್ಯಾಣ ಮಂಟಪ, ಐ ನೋ ಪ್ರೇಮಚಂದ್ರ ಜಯನಗರ, ಅಲ್ಲಿ ಕರ್ಕೊಂಡು ಹೋದ್ರೆ ಯಾವುದೋ ಮದುವೆ ಮನೆ. ಅವಾಗ ನಾನು ನಮ್ಮಪ್ಪ ಅಲ್ಲಿಂದ ಒಂದು ಸ್ಕರ್ಟು ಎಲ್ಲ ಹಾಕೊಂಡು ಅಲ್ಲಿಂದ ಗಾಡಿ ನಮ್ಮಪ್ಪ ಯಾವತ್ತೂ ಅವಂತಿಗೆ ಗಾಡೀಲಿ ಕೂರಿಸ್ಕೊಂಡ್ರೆ ಬರೇ ಸಂಗೀತದ್ದೇ, ಇನ್ನೇನಿಲ್ಲ. ನೋಡು ಅವ್ರು ಅಕಸ್ಮಾತ್ ಕೇಳ್ದಾಗ ನೀಟಾಗಿ ಹಾಡಬೇಕು, ಮ್ಯೂಸಿಷಿಯನ್ಸ್ ನನ್ನನ್ನು ನೋಡಬಾರ್ದು ಅಂತ. ಅಪ್ಪ ನೀನು ಮುಂದೆ ಕೂತಿರ್ತೀಯ ತಾನು? ಹ್ಞೂ ನಿಮ್ಮ ಮುಂದೆ ಕೂತಿರ್ತೇನೆ, ಹಾಗೆ ಹಿಂಗೆ. ಅಲ್ಲಿ ಹೋದರೆ ನಂಗೆ ಆರ್ಕೆಸ್ಟ್ರಾ ನೋಡಿದ ತಕ್ಷಣ ಭಯ. ಎಲ್ಲ ಗಟ್ಟಿಗಳು. ಈಗ ಆಗಿನ ಕಾಲಕ್ಕೆ ಸಾಧು ಸರ್ ತಮ್ಮ ಲಯಂದರ್ ಇದ್ದಾರಲ್ಲ, ಅವರಿದ್ರು ಎಲ್ಲ ಲೈವ್ ನುಡಿಸ್ತಾ ಇದ್ರು. ಎಸ್, ಪ್ರವೀಣ್ ದತ್ ಸ್ಟೀಫನ್ ಇವತ್ತೇನು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರು ಹಿ ವಾಸ್ ಅ ಕೀಬೋರ್ಡ್ ಪ್ಲೇಯರ್. ಆವಾಗಲ್ಲಿ ಶಬೀರ್ ಸರ್ ಇರ್ತಿದ್ರು, ಆಮೇಲೆ ಈಶ್ವರ್ ಅಂತಿದ್ರು, ಜೈಕೋ ಅಂತಿದ್ರು, ಆ್ಯಂಡ್ ಅಶೋಕ್, ಬಾಬು, ದಯಾಳ್ ಇವರೆಲ್ಲ ಸ್ಟೇಜ್ ಮೇಲೆ ಹೆಂಗೆ ಹೋಗಿ ಹಾಡೋದು ಇದನ್ನು ಅಂತ. ಆಮೇಲೆ ಅವ್ರು ಮೋಹನ್ ಅಂಕಲ್, ಅವ್ರು ಒಂಥರ
ಬರಲಿ ಹಾಡ್ತಾಳ ಅಂತಂದ್ರು. ಏನು ಮಗು ಹಾಡ್ತೀಯಾ ಅಂತಂದ್ರು. ನಾನು ಹಾಂ ಅಂಕಲ್ ಹಾಡ್ತೀನಿ. ನಾನು ಫಸ್ಟು ಯಾವಾಗ ನೀಲಮೇಘ ಹಾಡಿದ ತಕ್ಷಣ ನಮ್ಮಪ್ಪನ ಕಡೆ ನೋಡಿ ಹಿಂಗಂದರು. ಆಮೇಲೆ ಕನ್ಫಿಡೆನ್ಸ್ ಬರಲಿ. ಆಮೇಲೆ ಅಪ್ಪನ ನೋಡ್ಕೊಂಡು ಅಪ್ಪ ಅಲ್ಲ ಹಿಂಗೆ ಹೇಳ್ಕೊಡೋದು, ಎಲ್ಲೇ ಹೂವಾಯಿತು ಮನ ಹೂವಾಯಿ, ನಮ್ಮಪ್ಪ ಹಿಂಗೆ ಕೈ ಮಾಡ್ತಾರೆ, ನಾನು ಹಂಗೆ ಹಾಡ್ತಾ ಇದ್ದಿದ್ದು. ಓ ಹೌದಾ? ನೀ ಸೇರಲು ಸವಿಜೇನಾಯಿತು ಹಿಂಗೆ. ಇವತ್ತಿಗೂ ನಾನು ನನ್ನ ಶರದಿ ನನ್ನ ಮಕ್ಳಿಗೆ ಪಾಠ ಮಾಡ್ಬೇಕಾರೆ ಐ ಜಸ್ಟ್ ಸಿ ಹಿಂಗೆ ಮಾಡಿ ಅಂತ. ಸೊ ತಲೆಯಲ್ಲಿ ಬರುತ್ತೆ ಹಿಂಗೆ. ಅವಾಗ ಅವರು ಮೋಹನ್ ಅಂಕಲ್ ಎಸ್ ಬಟ್ ಒಂದು ಸುಧೀಂದ್ರ, ನೀವು ಮುಂದೆ ನಿಂತ್ಕೋಬೇಡಿ, ಅವಳು ನಿಮ್ಮನ್ನೇ ನೋಡ್ತಾಳೆ, ಅವಳ ಆಡಿಯನ್ಸ್ನ ನೋಡಿ ಹಾಡೋದು ಕಲಿಬೇಕು, ಅಭ್ಯಾಸ ಮಾಡಬೇಕು ಪಾಯಿಂಟ್. ಅವತ್ತಪ್ಪ ಅದು ಹೊಗಳದಿರಲಿ, ಏನು ನೀನು ನನ್ನನ್ನು ನೋಡೋದು ಗೊತ್ತಾಗಲ್ವಾ ನಿನಗೆ, ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅಪ್ಪ ಟ್ರೀಟೆಡ್ ಮೀ ಆಸ್ ದೊಡ್ಡ ಇದು ಅನ್ನೋ ಥರ. ಅಲ್ಲಪ್ಪ ನೀನು ಹಂಗೆ ಹೇಳ್ಕೊಟ್ಟ ಇಲ್ವಲ್ಲ ಆ ಥರ. ಇಲ್ಲ ನೀನು ಹಾಡಬೇಕು ಹಾಗೆ. ಆಮೇಲೆ ಒಂದೊಂದು ಹಾಡುಗಳು ಕಲ್ತಿದ್ದಲ್ಲ, ಎಷ್ಟು ಹಾಡು ಅಲ್ಲಿ ಕಲ್ತಿದ್ದೆ. ಇವತ್ತು ನಾನು ದೊಡ್ಡ ಮಟ್ಟ ನನ್ನ ಮಟ್ಟಿಗೆ ಗಾಯಕಿ ಆಗಕ್ಕೆ ಸಾಧ್ಯ ಅನ್ಸುತ್ತೆ. ಈಗ ಟೆಲ್ಮಿ, ಈ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಆಟದ ಸಾಮಾನ್ ಜೊತೆ ಆಟ ಆಡ್ತೀವಿ, ನೀವು ಬರೀ ರಾಗ ತಾಳ ಸ್ವರ ಜೊತೆ ಆಟ ಆಡಿದ್ರ? ಅಪ್ಪ ನೀ ನಂಬ್ತ್ಯ ಬಿಡ್ತೀಯ, ಅಪ್ಪ ತೊಟ್ಲಲ್ಲಿ ನನ್ನ ಅಮ್ಮ ಹಾಕಿರೋ ವಾಕ್ಮ್ಯಾನ್ ಹಾಕ್ಬಿಟ್ಬಿಡೋರಂತೆ, ಹಾಡುಗಳು ಹಾಕ್ಬಿಟ್ಟು. ಆಗಿನ ಕಾಲಕ್ಕೆ ಪುಟ್ಟದೊಂದು ವಾಕ್ಮ್ಯಾನ್ ಬರೋದು, ಅದನ್ನ ಹಾಕ್ಬಿಟ್ಟು ಬಿಟ್ಬಿಡೋರಂತೆ ಪುಟಾಣಿ ಕೂಸ್ಗೆ. ನಂಗೆ 5-6 ತಿಂಗಳು. ಸೊ ಅದು ಹಾಡು ಹಾಕ್ಬಿಟ್ರೆ ನಾನು ಮಲ್ಗೋದು. ಯಾವ ಆಟ ಸಾಮಾನು ಬೇಕು ಏನೂ ಇಲ್ಲ. ಮತ್ತೆ ಆಟ ಸಾಮಾನ್ ಜೊತೆ ಆಡಿದ ನೆನಪೇ ಇಲ್ಲ. ಯಾಕೆ ಅಂದ್ರೆ ನಾನು ಹಾಡ್ದಾಗ 4 ವರ್ಷ 5 ವರ್ಷ 5 ವರ್ಷಕ್ಕೆ ಅಪ್ಪ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಕಡೆ ಪ್ರೋಗ್ರಾಮ್, ಇಲ್ಲಿ ಪ್ರಜಾವಾಣಿಲೆಲ್ಲ ನಗರದಲ್ಲಿ ಇಂದು ಅಂತ ಬರೋದು ನೆನಪಿದ್ಯಾ? ಇವತ್ತಿನ ಕಾರ್ಯಕ್ರಮ ಸಂಜೆ ಆಗ್ತು ಅಂತಂದ್ರೆ ಮಲ್ಲೇಶ್ವರಂ 8 ಕ್ರಾಸ್ ದೇವಸ್ಥಾನ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ನೋಡೋರು ಹೆಂಗ್ ಆಡ್ತಾರೆ ನೋಡು. ಇದೇ ಆಗೋಯ್ತು. ನಾನು ಆಟ ಕುಂಟಬಿಲ್ಲೆ ಈ ಸೈಸ್ ಪೈಸ್ ಆಡಿದ ನೆನಪೇ ಇಲ್ಲ ನನಗೆ. ಚೌಕಾಬಾರ ಏನು ಎಂತ ಇಲ್ಲ. ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಇದ್ರು. ಅದ್ರ ಸ್ಕೂಲಲ್ಲಿ ಏನ್ ಮಾಡ್ತಿದ್ದೆ ಅಷ್ಟೇ. ಬಟ್ ಆಮೇಲೆ ಯಾವಾಗ ಒಂದ್ ಸ್ವಲ್ಪ ಆಯ್ತು ಅಪ್ಪ ಆರ್ಕೆಸ್ಟ್ರಾಕ್ ಸೇರಿಸ್ಬಿಟ್ರು. ನಾನು ಈ ಸ್ಕೂಲಲ್ಲಿ ಹೆಂಗೆ ಓದೋ ವಿಚಾರದಲ್ಲಿ ಹೆಂಗೆ ನೀವು? ಐ ಆಮ್ ತುಂಬಾ ಹೇಳಿದ್ವಿ, ಟು ಬಿ ಫ್ರಾಂಕ್ ವಿತ್ ಯು, ಐ ಆಮ್ ನಾಟ್ 80-90%. ಮ್ಯಾಕ್ಸಿಮಮ್ 38-39 ಬಂದ್ರೆ ದೊಡ್ಡ ಹಿಸ್ಟ್ರಿ ಕೊರತೆ ಇಲ್ಲ. ಎಕ್ಸಾಕ್ಟ್ಲಿ ಇಲ್ಲ. ಆ್ಯಂಡ್ ಮತ್ತೆ ನಾನು ಓದಿದ್ದು ಸ್ಟೆಲ್ಲಾ ಮರಿ ಸ್ಕೂಲಲ್ಲಿ, ಸದಾಶಿವನಗರ ಸ್ಟೆಲ್ಲಾ ಮರಿ. ಅಲ್ಲಿ ನನಗೆ ಹೆಂಗೆ ಅಂದರೆ ಸುನೀತಾ ಅಂದರೆ ಹಾಡು. ಅಲ್ಲಿ ಎಷ್ಟು ಪ್ರೈಸ್ಗಳು ತೊಗೊಂಬಂದಿದ್ದೀನೋ ಲೆಕ್ಕನೇ ಇಲ್ಲ. ಸ್ಕೂಲಿಂದ ಹೆಸರು ಕೊಡಿ ಹಾಡಿಗೆ ಅಂದ್ರೆ ಸುನೀತಾ ಫಿಕ್ಸ್. ನಾನೇ ಇಲ್ಲ, ನನ್ನ ಹೆಸರು, ನಂದು ಪರ್ಮಿಷನ್ ಅಂದಕ್ಕಿಂತ ನನಗೆ ಗೊತ್ತಿರಲ್ಲ. ನನಗೆ ಆ್ಯಕ್ಚುಲಿ ನಾನು ತುಂಬ ನೆನ್ಪು ಮಾಡ್ಕೊಳ್ಬೇಕಂತ ಮಿಸ್ ಸುಮತಿ ಅಂತ ಹೇಳಿ, ನನಗೆ ಪ್ರೈಮರಿ ಸ್ಕೂಲಲ್ಲಿ ಮಿಸ್ ಸುಮತಿ ತುಂಬ ಚೆನ್ನಾಗಿ ಹಾಡೋರು, ಮಾಸ್ಟರ್ ಬಾಲಚಂದ್ರ ಅಂತ ಹೇಳಿ. ಆ್ಯಂಡ್ ಹೈಸ್ಕೂಲಲ್ಲಿ ಮಿಸ್ ಭಾಗ್ಯಲಕ್ಷ್ಮಿ. ಈ 3 ಜನ, ಇವರಿಬ್ರು 3 ಜನನೂ ಒಬ್ಬ ತಂದೆ 2 ತಾಯಂದ್ರು. ಭಾಗ್ಯಲಕ್ಷ್ಮಿ ಹೆಂಗೆ ಅಂದ್ರೆ ಆಕಾಶವಾಣಿ ಕರ್ಕೊಂಡು ಹೋಗೋರು ನನ್ನ ಹಾಡಕ್ಕೆ, ಅದೆಲ್ಲ ಚೆನ್ನಾಗಿ. ಆಮೇಲೆ ನಮ್ದು ಕ್ರಿಶ್ಚಿಯನ್ ಸ್ಕೂಲ್ ಆಗಿದ್ರದ ಹಾಡುಗಳಂತೂ ಭಾಳ ಅದ್ಭುತವಾಗಿ, ಎನ್ನ ಪ್ರಭುವೇ ಮಾಡು ಎನ್ನ ಶಾಂತಿ ಸಾಧನ, ಇದೆಲ್ಲ ಸ್ಟೇಜ್ ಮೇಲೆ ಹಾಡ್ಬೇಕು. ಕ್ರಿಸ್ಮಸ್ ಕ್ಯಾರಲ್ಸ್ ಇವೆಲ್ಲ ಅದೆಲ್ಲ ಕುತ್ಕೊಂಡು ಸ್ಟೇಜ್ ಮೇಲೆ ಹಾಡ್ಬೇಕು ನಾವು. ನಾನು ಒಂದೊಂದು ಕ್ಲಾಸಿಂದ ಒಬ್ಬೊಬ್ರು ಅಂದರೆ 3ನೇ ಕ್ಲಾಸಿಂದ 10th ಸ್ಟ್ಯಾಂಡರ್ಡ್ ತನಕ ನಾನು ಪ್ರತಿದಿನ ಸ್ಟೇಜ್ ಮೇಲೆ ಇರ್ತಾ ಇದ್ದೆ. ಈಗ ಯಾವ ಸ್ಪರ್ಧೆ ತಾವಿದ್ದೀರಿ ಅಂದ್ರೆ ಬಹುಮಾನ ಫಿಕ್ಸ್? ನಾನು ಸುಚೇತನ್ ಯಾವಾಗ್ಲೂ ನೆನ್ಪು ಮಾಡ್ಕೋತೀನಿ. ನಾವೆಲ್ಲ ಒಂದು ಸುಚೇತನ, ಅರ್ಚನಾ, ಮತ್ತೆ ವಿಭಾ ಕಿನ್ಹಾಲ್ ಅಂತ ಒಬ್ಳು ಸುಚೇತನ. ಅಂಡ್ ನಾವೆಲ್ಲ ಈ ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಲ್ಲ, ಇಷ್ಟು ಜನ ನೋಡಿದ್ರೆ ಖಂಡಿತ ಉತ್ಪ್ರೇಕ್ಷೆ ಎಲ್ಲ ಅಥವಾ ವಾಪಸ್ ಹೊಟ್ಟೋಗ್ಬಿಡೋರು, ಬರಲ್ಲ ಪ್ರೈಸು ಅಂತ. ಈ ಬಂದ್ರಿ 3 ಜನದಲ್ಲೇ ಬರ್ಬೇಕು ಅಷ್ಟೇ. ನಾವು ಹಿಂಗೆ ಅಂದ್ರೆ ಬದ್ರಿ ಪ್ರಸಾದ್, ಈಗಿನ ಬದ್ರಿ ಪ್ರಸಾದ್, ನಾನು, ಆಮೇಲೆ ಅರ್ಚನಾ ಉಡುಪ ಬರೋರು, MD ಪಲ್ಲವಿ ಬರೋರು, ಇವ್ರದೆಲ್ಲ ಹೆಸರು ನಮ್ದೆಲ್ಲ ನೋಡ್ಬಿಟ್ರೆ ಅದು ಈಗ ಏನ್ ಗೊತ್ತಾ, ಆಗಿನ ಕಾಲಕ್ಕೆ 30 ರೂಪಾಯಿ ಫೀಸು, ಎಂಟ್ರಿ ಫೀಸ್. ಅದೇ ದೊಡ್ಡದು. ಆಕ್ಚುಲಿ ಪ್ರೈಸ್ ಏನು 200 ರೂಪಾಯಿ 500 ರೂಪಾಯಿ ಇರೋದು ಆವಾಗ, ನಗದು ಬಹುಮಾನ. ಇಲ್ಲಾಂದ್ರೆ ಹಿತ್ತಾಳೆದೊಂದು ಇದು ಬರುತ್ತೆ ಗೊತ್ತಾ, ಅದು ನಮ್ಮನ್ನು ಎಷ್ಟೋ ಜನ, ನಾನು ಶುಚಿ ಇಬ್ರು ಸಿಕ್ಕಿದಾಗೆಲ್ಲ ಅನ್ಕೊಳ್ಳೋದು ನಾವಿಬ್ರು, ಎಷ್ಟಲ್ಲ ನಮ್ಮನ್ನು ನೋಡ್ರಿ, ಎಷ್ಟು ನಮ್ಮಪ್ಪ ಬರೋರು, ಸುಚೇತನ್ಗೆ ಅವರಪ್ಪ ಬರೋರು. ರಂಗೋಲೆ ಕಾಂಪಿಟೇಷನ್ ಒಂದು ಹೋಗ್ತಿರ್ಲಿಲ್ಲ ಅಷ್ಟೇ ನಾವಿಬ್ರು. ಎಲ್ಲ ಭಾವಗೀತೆ, ಜನಪದ ಗೀತೆ, ದೇವ್ರ ನಾಮ. ಎಷ್ಟು ಪ್ರೈಸ್ ಬಂದಿರ್ಬೇಕಂದ್ರೆ ತಮ್ಗೆ? ಉತ್ಪ್ರೇಕ್ಷೆ ಅಲ್ಲ, 2 ಸುಮ್ಮನೆ ಕೊಟ್ಬಿಟ್ಟಿದ್ದೀನಿ. ಎಷ್ಟೊಂದು ಎಲ್ಲಿ ಇಟ್ಕೊಳ್ಳೋದು ಅಂತ. ಬಟ್ ಯಾವುದೇ ಕಾಂಪಿಟೇಷನ್ ಇದ್ರೆ ನೀವು ಹಾಜರಿರ್ತೀವಿ. ಅಪ್ಪ ಕರ್ಕೊಂಡು ಬಿಡ್ತಿರ್ಲಿಲ್ವಲ್ಲ. ಅಯ್ಯೋ, ಅದೇ ಹೇಳಿದೆ, ನಗರದಲ್ಲಿ ಇಂದು ಅಂತ ಪ್ರಜಾವಾಣಿ ಪೇಪರ್ ತೆಗೆದ್ರೆ ಇನ್ನೆಂತ ನೋಡ್ತಿರ್ಲಿಲ್ಲ ಅಪ್ಪ. ಅಷ್ಟೇ ಕರ್ಕೊಂಡು ಹೋಗೋರು.
ಅಲ್ಲಿ ಹೋಗಿ ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೆಸರು ಕೊಟ್ಬಿಟ್ಟು ಅಲ್ಲಿ ಕೂರ್ಸ್ಕೊಂಡ್ಬಿಟ್ರೆ ಸಂಜೆ ನಮ್ಗೆ ಇನ್ನೊಂದೇನು ಕೆಟ್ಟ ಬುದ್ಧಿ ಅಂದರೆ ನನಗೆ ಫಸ್ಟ್ ಪ್ರೈಸ್ ಬರಬೇಕು. ಓ ಹಂಗ. ನನಗೆ ಸೆಕೆಂಡ್ ಥರ್ಡ್ ಬಂದರೆ ನಾನು ಹೋಗ್ತಿರ್ಲಿಲ್ಲ ಸ್ಟೇಜ್ ಮೇಲೆ. ನಮ್ಮಪ್ಪ ಹೋಗೋರು. ಓ ಇಸ್ಕೊಂಡು ಅದು ಅವಮಾನ ಅಂತಲ್ಲ, ಹೋಗ್ತಿರ್ಲಿಲ್ವಾ? ಅದೇನು ಅವಮಾನ ಅಂತಲ್ಲ, ನಂಗೆ ಫಸ್ಟ್ ಬರಬೇಕು ಅಂತ. ಎಷ್ಟು ಸಲ ನಾನು ಬದ್ರಿ ಜಗಳ ಆಡಿದ್ದೀವಿ ಗೊತ್ತಾ, ಅದೇನು ಯಾವಾಗಲೂ ನಿಂಗೆ ಬರಬೇಕು ಅಂತ ಅಷ್ಟು ಹಂಗೆಲ್ಲ ಉಂಟಾಗ ಸೆಕೆಂಡ್ ಬಂತು ಥರ್ಡ್ ಬಂತು. ಒಂದು ದಿವಸ ಒಂದು ಇದರಲ್ಲಿ ಸವಿಕಲಾನಿಕೇತನ ತುಂಬಾ, ಅವಾಗ ಸವಿಕಲಾನಿಕೇತನ ಅಂದ್ರೆ ತುಂಬಾ ವೆರಿ ಫೇಮಸ್ ಈವೆಂಟ್ ಅದು. ಅವಾಗ ಸವಿಕಲಾನಿಕೇತನದ್ದು ಸ್ಪರ್ಧೆ ಶುರು ಆಯ್ತು ಅಂತಂದ್ರೆ ಎಲ್ರಿಗೂ ಏನೋ ಒಂದರ ದೇವ್ರ ನಾಮ ಕಾಂಪಿಟೇಷನ್. ಈ ಶುಚಿ ಎಲ್ಲ ಸುಚೇತನ್ ರಂಗಸ್ವಾಮಿ ಆ್ಯಂಡ್ ವಿಭಾ ಕಿನಾಲ್ ಅಂತಲ್ಲ, ವಿಭಾ ಕಿನಾಲು ತುಂಬ ಅದ್ಭುತ. ಆಡ ಪೋಗೋಣ ಬಾರೋ ರಂಗ ಹಿಂದೂಸ್ತಾನ ಅದ್ಭುತವಾಗಿ ತಂಬೂರಿ ಇಟ್ಕೊಂಡು ಆಡಿದ್ಲು. ನಂಗೆ ಅಲ್ಲೇ ಪಿಕ್ಲು, ಏನೂ ಆಗುತ್ತಲ್ಲ ಇದು ಅಂತ. ನಾನು ತಂಬೂರಿ ತೊಗೊಂಡು ನನಗೆ ಗುಣವಾಯಿತೆನ್ನ ಭವರೋಗ ಶುಚಿ ಅದ್ಭುತವಾಗಿ ಯಾವುದೋ ಒಂದು ದೇವ್ರ ನಾಮ ಆಡ್ದೆ. ನಾನು ಏನಿಲ್ಲ ನನಗೆ ಬರ್ಬೋದು ಅಂತಲ್ಲ. ಫಸ್ಟು ವಿಭಾ, ಸೆಕೆಂಡು ಶುಚಿ, ಥರ್ಡ್ ನನಗೆ ತುಂಬ ಹತ್ತು ಬಿಟ್ಟೆ. ಯಾಕೆ ಬರಲಿಲ್ಲ ಅವತ್ತು ಶುರುವಾಗಿದ್ದು. ಅಲ್ಲಿಂದ ಇವತ್ತಿಗೂ ಸ್ವಲ್ಪ ಈ ಕರ್ನಾಟಕ ಕ್ಲಾಸಿಕಲ್ ಅಂದರೆ ಸ್ವಲ್ಪ ಹಿಂಗೆ ಹಿಂದೆ ಹೊಡೆಯುತ್ತೆ. ಭಾವಗೀತೆ, ಜಾನಪದ ಗೀತೆ, ಈ ವಚನ ಏನು ಬೇಕಾದ್ರೆ ಅಂದರೆ ಹಾಡ್ಬಿಡ್ತೀನಿ. ಬಟ್ ಇದು ಅಂದರೆ ಇವತ್ತಿಗೂ ಸ್ವಲ್ಪ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡಿದೆ. ಪ್ರತಿಯೊಬ್ಬರಿಗೂ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಇದ್ದಾಗ ಯಾವುದೋ ಒಂದು ಅಟ್ರಾಕ್ಟ್ ಆಗ್ತೀವಿ, ಇಂಟೆನ್ಷನ್ಲಿ ಆಗಿರಲ್ಲ, ಅದು ಹೌದು ಇನ್ಫ್ಲೂಯೆನ್ಸಲ್ಲಿ ಆಗಿರುತ್ತೆ, ಅಟ್ರಾಕ್ಟ್ ಆಗ್ತೀವಿ, ಅದನ್ನ ಅಭ್ಯಾಸ ಮಾಡ್ತಾನೆ ಇರ್ತೀವಿ. ಹೌದು. ಬಟ್ ನಮ್ಗೆ ಗೊತ್ತಿಲ್ಲ ಮುಂದೆ ಹೋದ್ಮೇಲೆ ದೊಡ್ಡವರಾದ್ಮೇಲೆ ಇದು ನಮ್ಮ ಕೆರಿಯರ್ ಆಗುತ್ತೋ, ನಮ್ಮ ಪ್ಯಾಷನ್ ಆಗುತ್ತೋ, ನಾವು ಇದನ್ನ ಪರ್ಸ್ಯೂ ಮಾಡ್ತೀವಿ ಅನ್ನೋ ಡಿಟರ್ಮಿನೇಷನ್ ಏನೂ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ ಗೋ ವಿತ್ ದ ಫ್ಲೋ ಹೋಗ್ತಾ ಇರ್ತೀವಿ, ಬಿಕಾಸ್ ಇನ್ಫ್ಲೂಯೆನ್ಸ್ ಹಂಗಿರುತ್ತೆ. ಎಸ್. ಡ್ಯೂ ರಿಮೆಂಬರ್? ಇಲ್ಲ ಈ ಫೀಲ್ಡು ನನಗೆ ಮಾಡಿಸಿದ್ದು, ಈ ಫೀಲ್ಡಲ್ಲಿ ನಾನೇನಾದ್ರು ಮಾಡಬೇಕು ಅನ್ನೋ ಏಜ್ ಯಾವಾಗ ಮತ್ತು ಯಾವ ಕ್ಷಣ? ಅದೇ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡುವಾಗ. ಯಾಕೆ ಅಂತ ಅಂದರೆ ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾಗೆ ಹೇಳಿದ್ನಲ್ಲ, ರಾಘಣ್ಣನ ಮದುವೆಲೂ ನಾನು ಹಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮದುವೆನಲ್ಲಿ ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾದಲ್ಲಿ. ಅಂಡ್ ರಾಘಣ್ಣನ ಮದುವೆಲಿ ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾ ಫ್ಯಾಮಿಲಿ ಮದುವೆಲಿ ಹಾಡಿದ್ದಾಗ. ಎಸ್, ಅದೇ ಬಿಕಾಸ್ ಆಫ್ ಮೋಹನ್ ಅಂಕಲ್ ಆರ್ಕೆಸ್ಟ್ರಾ ಇದ್ದಿದ್ದು.